ಎಲ್ರಿಗೂ ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ತುಂಬ ದಿನದ ಬ್ರೇಕ್ನ ನಂತರ ಈ ದಿನ ಟ್ವಿಸ್ಟೆಡ್ ಎಳೆಯ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂಥೇಳಿ ತೋರಿಸಿಕೊಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಬೇಕಾಗುವ ಸಾಮಗ್ರಿಗಳು: ಯೆಲ್ಲೋ ಕಲರ್ ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ನೂಲು, ಸೂಜಿ ಮತ್ತು ದಾರ, 5 ಸೆಂಟಿಮೀಟರ್ನ ಕಾರ್ಡ್, ಕತ್ತರಿ, ಟಿಕ್ಲಿ, ಹತ್ತಿಯ ಎಳೆಗಳು ಮತ್ತು ಗ್ಲೂ. 5 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 4 ಸುತ್ತನ್ನು ಸುತ್ತಿ ಹತ್ತಿಯ ಎಳೆಯನ್ನು ಕಾಗದದಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ನೂಲು ಮತ್ತು ದಾರವನ್ನು ಕಟ್ ಮಾಡಿ ತೆಗೀರಿ. ಎರಡೂ ಬದಿಯು ಎರಡೆರಡು ಪೆಟಲ್ಸ್ ಬರುವ ಹಾಗೆ ನೋಡಿಕೊಳ್ಳಿ. ನಾನಿಲ್ಲಿ ಒಂದೊಂದು ಸೈಡಿಗೆ 22 ಹೂಗಳನ್ನು ಮಾಡಿಕೊಂಡಿದ್ದೇನೆ. ನಿಮಗೆ ಎಷ್ಟುದ್ದ ಹಾರ ಬೇಕೋ ಅಷ್ಟು ಹೂಗಳನ್ನು ನೀವು ಮಾಡಿಕೊಳ್ಳಿ. ಮೊದಲೇ ಹೇಳಿದ ಹಾಗೆ ಮೇಲ್ಬದಿ 2 ಪೆಟಲ್ಸ್, ಕೆಳಬದಿ 2 ಪೆಟಲ್ಸ್ ಇದೆ. ಒಂದನೆಯ ಪೆಟಲ್ ಮೇಲೆ ಎರಡನೆಯ ಪೆಟಲನ್ನು ಇಡಿ. ಎರಡನೇ ಪೆಟಲ್ನ ಎರಡನೇ ಭಾಗವನ್ನು ಮೊದಲನೇ ಪೆಟಲ್ನ ಎರಡನೇ ಭಾಗದ ಅಡಿಯಿಂದ ಮಧ್ಯಭಾಗಕ್ಕೆ ತನ್ನಿ. ಮೊದಲ ಪೆಟಲ್ನ ಮೊದಲ ಭಾಗವನ್ನು ಎರಡನೇ ಪೆಟಲ್ನ ಮೇಲ್ಭಾಗದಿಂದ ಮಧ್ಯಭಾಗಕ್ಕೆ ತನ್ನಿ. ಈಗ ಎರಡನೇ ಎಳೆಯನ್ನು ಮೂರನೇ ಎಳೆಯ ಅಡಿಭಾಗದಿಂದ ತೆಗೆದುಕೊಂಡು ಬನ್ನಿ. ಈಗ ಮೂರನೇ ಎಳೆಯನ್ನು ನಾಲ್ಕನೇ ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬರಬೇಕು. ಒಂದನೇ ಎಳೆಯನ್ನು ಎರಡನೇ ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬನ್ನಿ. ಈಗ ಮಧ್ಯದಲ್ಲಿರುವ ಎರಡನೇ ಮತ್ತು ಮೂರನೇ ಎಳೆಯನ್ನು ಒಟ್ಟಿಗೆ ಸೇರಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕಿ. ನಿಮಗೆ ಯಾವ ಬಣ್ಣದ ಸಂತದ ತಗಡು ಬೇಕೋ ಆ ಬಣ್ಣದ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ. ಈಗ ಅದೇ ತರಹ ಕೆಳಭಾಗದ 2 ಪೆಟಲ್ಗಳನ್ನು ಹೆಣೆದುಕೊಳ್ಬೇಕು. ಒಂದನೆಯ ಪೆಟಲ್ ಮೇಲೆ ಎರಡನೆಯ ಪೆಟಲ್ ನೀಡಿ. ಎರಡನೆಯ ಪೆಟಲ್ನ ಎರಡನೆಯ ಭಾಗವನ್ನು ಒಂದನೇ ಪೆಟಲ್ನ ಎರಡನೆಯ ಭಾಗದ ಅಡಿಭಾಗದಿಂದ ತೆಗೆದುಕೊಂಡು ಮಧ್ಯಭಾಗಕ್ಕೆ ತನ್ನಿ. ಒಂದನೇ ಪೆಟಲ್ನ ಮೊದಲ ಭಾಗವನ್ನು ಎರಡನೇ ಪೆಟಲ್ನ ಮೇಲ್ಭಾಗದಿಂದ ಮಧ್ಯಭಾಗಕ್ಕೆ ತನ್ನಿ. ಈಗ ಎರಡನೇ ಎಳೆಯನ್ನು ಮೂರನೇ ಎಳೆಯ ಅಡಿಭಾಗದಿಂದ ತೆಗೆದುಕೊಂಡು ಬನ್ನಿ. ಒಂದನೇ ಎಳೆಯನ್ನು ಎರಡನೇ ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬನ್ನಿ. ಮೂರನೇ ಎಳೆಯನ್ನು ನಾಲ್ಕನೇ ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬರಬೇಕು. ಮಧ್ಯದಲ್ಲಿರುವ ಎರಡನೇ ಮತ್ತು ಮೂರನೇ ಎಳೆಯನ್ನು ಒಟ್ಟಿಗೆ ಸೇರಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕಿ. ಇದೇ ತರಹ ಎಲ್ಲ ಹೂಗಳಿಗೂ ಮಾಡಿಕೊಳ್ಳಿ. ಈಗ ಕಟ್ ಹಾಕಿದ ಹೂಗಳನ್ನು ಪಕ್ಕಪಕ್ಕಕ್ಕೆ ಇಡಿ. ಒಂದನೇ ಹೂವಿನ ಕೊನೆಯ ಪೆಟಲ್ ಹಾಗೂ ಎರಡನೇ ಹೂವಿನ ಮೊದಲನೆಯ ಪೆಟಲನ್ನು ಒಟ್ಟಿಗೆ ಸೇರಿಸಿ ವಿಡಿಯೋದಲ್ಲಿ ತೋರಿಸಿರುವಂತೆ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಇದೇ ತರಹ ಕೆಳಬದಿಗೂ ಕೂಡ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಮೂರನೇ ಹೂವನ್ನಿಡಿ. ಇಲ್ಲೂ ಕೂಡ ಪಕ್ಕಪಕ್ಕದ ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ಹೀಗೆ ಮತ್ತೊಂದು ಬದಿಯಲ್ಲೂ ಕೂಡ ಕಟ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 22 ಹೂಗಳಿಗೂ ಕೂಡ ಇದೇ ತರಹ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಒಂದು ಚೈನ್ ಈಗ ಕಂಪ್ಲೀಟ್ ಆಗಿದೆ. ಇದೇ ತರಹ ಇನ್ನೊಂದು ಚೈನ್ ಕೂಡ ಈಗ ಮಾಡ್ಕೊಂಡಿದ್ದೇನೆ. ಮೊದಲಿನ ಹಾಗೆಯೇ 5 ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಹತ್ತಿಯ ಎಳೆಯಿಂದ 20 ಸುತ್ತನ್ನು ಸುತ್ತಬೇಕು. ಕಾರ್ಡನ್ನು ದಾರದಿಂದ ಬೇರ್ಪಡಿಸಿ ಗಂಟನ್ನು ಹಾಕ್ಕೊಳ್ತೇನೆ. ಎಕ್ಸ್ಟ್ರಾ ಎಳೆ ಮತ್ತು ದಾರಗಳನ್ನು ಕಟ್ ಮಾಡಿ ತೆಗೆಯೋಣ. ನೋಡಿ, ಈಗ ಹೂವು ರೆಡಿಯಾಗಿದೆ. ಮೊದಲಿನ ಹಾಗೆಯೇ ಒಂದನೆಯ ಪೆಟಲ್ ಮೇಲೆ ಎರಡನೆಯ ಪೆಟಲನ್ನಿಡಿ.
ಎರಡನೇ ಪೆಟಲ್ನ ಕೊನೆಯ ಭಾಗವನ್ನು ಮೊದಲನೇ ಪೆಟಲ್ನ ಕೊನೆಯ ಭಾಗದ ಅಡಿಯಿಂದ ಮಧ್ಯಭಾಗಕ್ಕೆ ತನ್ನಿ. ಮೊದಲ ಪೆಟಲ್ನ ಮೊದಲ ಭಾಗವನ್ನು ಎರಡನೇ ಪೆಟಲ್ನ ಮೇಲ್ಭಾಗದಿಂದ ಮಧ್ಯಭಾಗಕ್ಕೆ ತನ್ನಿ. ಈಗ ಎರಡನೇ ಎಳೆಯನ್ನು ಮೂರನೇ ಎಳೆಯ ಅಡಿಭಾಗದಿಂದ ತೆಗೆದುಕೊಂಡು ಬನ್ನಿ. ಈಗ ಮೂರನೇ ಎಳೆಯನ್ನು ನಾಲ್ಕನೇ ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬರಬೇಕು. ಒಂದನೇ ಎಳೆಯನ್ನು ಎರಡನೇ ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬನ್ನಿ. ಈಗ ಮಧ್ಯದಲ್ಲಿರುವ ಎರಡನೇ ಮತ್ತು ಮೂರನೇ ಎಳೆಯನ್ನು ಒಟ್ಟಿಗೆ ಸೇರಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕಿ. ಈಗ ಮೂರನೇ ಮತ್ತು ನಾಲ್ಕನೇ ಪೆಟಲ್ಗಳಿಗೂ ಕೂಡ ಇದೇ ತರಹ ಡಿಸೈನನ್ನು ಮಾಡ್ಕೊಳ್ತಿದ್ದೇನೆ. ಇದೇ ತರಹ ಎರಡೆರಡು ಪೆಟಲ್ಗಳಿಗೆ ಕಟ್ಟನ್ನು ಹಾಕ್ಕೊಳ್ತಾ ಇಡೀ ಹೂವನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಎಲ್ಲ ಪಕ್ಕಪಕ್ಕದ ಪೆಟಲ್ಗಳನ್ನು ಜೋಡಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೇವೆ. ನೋಡಿ, 20 ಪೆಟಲ್ನ ಹೂವು ಈಗ ರೆಡಿ ಇದೆ. ಇದೇ ತರಹ ನಾವು 5 ಸೆಂಟಿಮೀಟರ್ ಕಾರ್ಡ್ನಲ್ಲಿ 12 ಸುತ್ತನ್ನು ಸುತ್ತಿ ಅರ್ಧ ಹೂವು ಬರುವ ಹಾಗೆ 2 ಹೂಗಳನ್ನು ಮಾಡಿಕೊಳ್ಳೋಣ. ಪ್ರತಿಯೊಂದು ಹೂವಿಗೂ ಮೊದಲಿನ ತರಹನೇ ಎರಡೆರಡು ಪೆಟಲ್ಗಳನ್ನು ಉಪಯೋಗಿಸಿ ಡಿಸೈನನ್ನು ಮಾಡಿಕೊಳ್ಳಿ. ನೋಡಿ, ಈಗ 2 ಹೂವು ರೆಡಿ ಇದೆ. ಮೊದಲೇ ಮಾಡಿಟ್ಟಂತಹ 2 ಅರ್ಧ ಚಂದ್ರಾಕಾರದ ಹೂಗಳನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಚೈನಿಗೆ ಜೋಡಿಸಬೇಕು. ಚೈನ್ ಮತ್ತು ಹೂವಿನ ಪಕ್ಕಪಕ್ಕದ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ತರಹ ಚೈನಿನ ಕೆಳಬದಿಗೂ ಕೂಡ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಕೆಳಗಡೆ ಚೈನಿನ ಹೂವು ಮತ್ತು ಚೈನಿನ ಪಕ್ಕಪಕ್ಕದ ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ. ಮೇಲ್ಭಾಗ ಮತ್ತು ಕೆಳಬದಿಗೆ ಎರಡೂ ಕೂಡ ಕಟ್ಟನ್ನು ಹಾಕಿಯಾಗಿದೆ. ಈಗ ಪೆಂಡೆಂಟ್ಗೆ ಮಾಡಿದ ಹೂವನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇಡಬೇಕು. ಚೈನಿನ 2 ಪೆಟಲ್ ಮತ್ತು ಹೂವಿನ 2 ಪೆಟಲನ್ನು ಸೂಜಿ ಮತ್ತು ದಾರದ ಮೂಲಕ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗಂಟನ್ನು ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗಿರಿ. ಅದೇ ತರಹ ಉಳಿದೆಲ್ಲ ಪೆಟಲ್ಸ್ಗೂ ಕೂಡ ಗಂಟನ್ನು ಹಾಕಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿರಿ. ಹಾಗೆ ನನ್ನ ಹೊಸ ವಿಡಿಯೋ ನಿಮಗೆ ಬೇಕಾದಲ್ಲಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅರ್ಧ ಚಂದ್ರಾಕಾರದ 2 ಹೂಗಳಿಗೂ ಹಾಗೂ ಪೆಂಡೆಂಟ್ಗಳಿಗೂ ಮಧ್ಯದಲ್ಲಿ ಗ್ಲೂ ಹಾಕಿ ರೆಡ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೇನೆ. ಈಗ ಚೈನಿನ ಮಧ್ಯಭಾಗದ ಎಲ್ಲ ಪೆಟಲ್ಸ್ಗಳಿಗೂ ಕೂಡ ಗ್ಲೂವನ್ನು ಹಾಕಿ ಅದಕ್ಕೆ ವಿಡಿಯೋದಲ್ಲಿ ತೋರಿಸಿರುವಂತಹ ರೆಡ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೇನೆ. ನೀವು ಯಾವ ಥರ ಬೇಕಾದರೂ ಡೆಕೋರೇಟ್ ಮಾಡಿಕೊಳ್ಬಹುದು. ಇದೇ ತರಹ ಇನ್ನೊಂದು ಚೈನಿಗೂ ಮಾಡಿಕೊಳ್ಬೇಕು. ಈಗ ಎಲ್ಲ ಕಡೆಯೂ ಕುಂದನನ್ನು ಅಂಟಿಸಿಯಾಗಿದೆ. ಟ್ವಿಸ್ಟೆಡ್ ಎಳೆಯ ಗೆಜ್ಜೆ ವಸ್ತ್ರ ಈಗ ರೆಡಿ ಇದೆ.